ಎಲ್ರಿಗೂ ನಮಸ್ಕಾರ. ಅಕಸ್ಮಾತಾಗಿ ನೀವು ಆಫೀಸ್ಗೆ ಅಥವಾ ಕೆಲಸಕ್ಕೆ ಹೋಗೋರಾಗಿದ್ದರೆ ಲಂಚ್ ಬಾಕ್ಸ್ಗೆ ತುಂಬಾ ಚೆನ್ನಾಗಿರೋ ಅಂಥ ಒಂದು ಸೈಡ್ ಡಿಶ್ಶು, ಅದ್ರ ಜೊತೆಗೆ ಒಂದು ಲೇಯರು ಚಪಾತಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾನು ಫ್ರೆಶ್ ಆಗಿರೋ ಮೆಂತ್ಯ ಸೊಪ್ಪನ್ನು ತೊಗೊಂಡು ಚೆನ್ನಾಗಿ ತೊಳ್ಕೊಂಡು ಎಲೆ ಮಾತ್ರ ತೊಗೊಂಡಿದ್ದೀನಿ, ಹೆಚ್ಕೊಂಡಿದ್ದೀನಿ. ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಚೆನ್ನಾಗಿ ಚಟಪಟ ಅನ್ನತ್ಲು ಇದಕ್ಕೆ ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಈ ಥರ ಮಾಡೋದ್ರಿಂದ ಕಹಿ ಇರಲ್ಲ, ಕುಗ್ಗಬೇಕು ಚೆನ್ನಾಗಿ. ಈಗ ಕುಗ್ಗಿದೆ ಅಂತಾದರೆ ಈಗಾಗಲೇ ಒಂದು ಸಲ ಬೇಯಿಸ್ಕೊಂಡಿರೋ ಅಂಥ ಹಸಿ ಬಟಾಣಿನ ಹಾಕ್ಕೋತಾ ಇದ್ದೀನಿ. ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ಬಿಡೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು. ಈಗ ಆಗಿದೆ. ಇದಕ್ಕೆ ಒಂದು ಗ್ರೇವಿ ಮಾಡ್ಕೊಂಬಿಡೋಣ. ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ, ಒಂದೆರಡು ಮೆಣಸು, ಏಲಕ್ಕಿ, ಲವಂಗ, ದಾಲ್ಚಿನ್ನಿ ಈ ರೀತಿಯಾಗಿ ಹಾಕ್ಕೊಂಡು, ತುಂಬ ಜಾಸ್ತಿ ಮಸಾಲೆ ಹಾಕೋದು ಬೇಡ, ತುಂಬ ಘಾಟ್ ಇರೋದು ಬೇಡ. ಇದನ್ನು ಬಾಡಿಸ್ಕೊಂಡಿದ್ದೀನಿ. 2 ಈರುಳ್ಳಿ ಈ ಥರ ದಪ್ಪನಾಗಿ ಹೆಚ್ಕೊಂಡಿರೋದನ್ನು ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಬಾಡಿಸ್ಕೋಬೇಕು. ಈಗ ಸುಮಾರಾಗಿ ಕಲರ್ ಕೂಡ ಚೇಂಜ್ ಆಗಿದೆ. ಇದಕ್ಕೊಂದು 5ರಿಂದ 6 ಗೋಡಂಬಿನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋತಾ ಇದ್ದೀನಿ. ಈಗ ಮೆತ್ತಿಗೆ ಕೂಡ ಆಗಿದೆ. ಒಂದು ಟೊಮೆಟೊ, ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಂಡು ಟೊಮೆಟೊ ಮೆತ್ತಗಾಗೋ ತನಕ ಬಾಡಿಸ್ಕೋಬೇಕು. ನೀರು ಹಾಕೋದು ಬೇಡ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಅರಿಶಿನ, 1 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೋತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಂಡು ಎಲ್ಲವೂ ಚೆನ್ನಾಗಿ ಬೆರೆತ್ಕೊಂಡಿದೆ ಅಂತಾದರೆ ಸ್ವಿಚ್ ಆಫ್ ಮಾಡ್ಕೊಂಬಿಡೋಣ. ಸಂಪೂರ್ಣವಾಗಿ ಆರಿದ ಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಈ ಥರ ಒಂದು ಗ್ರೇವಿ ಆಯಿತು. ಈಗಾಗಲೇ ನಾವು ಬಾಡಿಸ್ಕೊಂಡಿದ್ವಲ್ಲ ಮೆಂತ್ಯ ಸೊಪ್ಪು ಮತ್ತು ಬಟಾಣಿ, ಅದಕ್ಕೆ ಈ ಗ್ರೇವಿನ ಹಾಕ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೋಬೇಕು. ಉಪ್ಪು ನಾವೀಗಾಗಲೇ ಹಾಕಿದ್ದೀವಿ. ಗರಂ ಮಸಾಲ 1 ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಕುದಿಯೋಕ್ಕೆ ಬಿಡೋಣ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈಗ ಕುದೀತಾ ಇದೆ. ಮನೆಯಲ್ಲಿ ಕೆನೆ ಇರುತ್ತಲ್ಲ, ಹಾಲಿನ ಕೆನೆ, ಅದನ್ನು ಒಂದು 4 ಸ್ಪೂನಷ್ಟು ಇದಕ್ಕೆ ಹಾಕ್ಕೋಬೇಕು. ಚೆನ್ನಾಗಿ ಬೀಟ್ ಮಾಡಿಕೊಂಡು ಹಾಕ್ಕೋಬೇಕು. ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ. ಇದು ಹಾಕಿದಾಗ ತುಂಬ ರುಚಿ ಚೆನ್ನಾಗಿ ಬರುತ್ತೆ, ಕ್ರೀಮಿಯಾಗಿ ಬರುತ್ತೆ. ಈಗ ಕ್ರೀಮ್ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಕುದಿಸೋದು ಬೇಡ. 1 ನಿಮಿಷ ಕುದ್ರೆ ಚೆನ್ನಾಗಿ ಬೆರೆತ್ಕೊಂಡ್ರೆ ಅಷ್ಟೇ ಸಾಕು. ಈಗ ನಮ್ಮ ಸೈಡ್ ಡಿಶ್ಶು ರೆಡಿ ಆಯಿತು. ಒಂದು ಲೇಯರ್ಡ್ ಚಪಾತಿನ ಮಾಡ್ಕೊಂಬಿಡೋಣ. ಗೋಧಿ ಹಿಟ್ಟು, ಉಪ್ಪು, ಒಂದು ಸ್ವಲ್ಪ ಓಂಕಾಳನ್ನ ಹಾಕ್ಕೊಂಡಿದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮೃದುವಾದ ಒಂದು ಹಿಟ್ಟನ್ನು ನಾವು ಕಲಿಸ್ಕೋಬೇಕು. ಚಪಾತಿಗೆ ಕಲಿಸ್ಕೋತೀವಲ್ಲ ಅದೇ ರೀತಿಯಾಗಿ ಕಲಿಸ್ಕೋಬೇಕು. ಒಂದು 15 ನಿಮಿಷ ರೆಸ್ಟಲ್ಲಿ ಇಟ್ಟು ಆನಂತರ ನಿಮಗೆ ಯಾವ ಸೈಜಿನ ಚಪಾತಿ ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡು ನಾವು ಲಟ್ಟಿಸ್ಕೋಬೇಕು. ಈಗ ಅದಕ್ಕೆ ಮುಂಚೆ ಒಂದು 10-20 ಸೆಕೆಂಡು ಇದನ್ನು ನಾನು ನಾದ್ಕೋತಾ ಇದ್ದೀನಿ. ಈಗ ಹಿಟ್ಟನ್ನು ತಗೊಳ್ಳೋಣ. ಇದನ್ನು ಲಟ್ಟಿಸ್ಕೋಬೇಕು. ಸಾಮಾನ್ಯವಾಗಿ ನಾವು ಪೂರ್ತಿಯಾಗಿ ಲಟ್ಟಿಸ್ಕೋತೀವಲ್ಲ ಆ ಥರ ಲಟ್ಟಿಸ್ಕೊಂಡು ಆನಂತರದಲ್ಲಿ ಅದನ್ನು ನಾವು ಒಂದು ಲೇಯರ್ಡ್ ಚಪಾತಿನ ಮಾಡೋಣ. ತುಂಬ ಮೃದುವಾಗಿ ಪದರವಾಗಿ ಬಂದಿರುತ್ತೆ. ಈಗ ಲಟ್ಟಿಸ್ಕೋತಾ ಇದ್ದೀನಿ ನಾನು. ಸಂಪೂರ್ಣವಾಗಿ ಲಟ್ಟಿಸ್ಕೊಂಡಿದ್ದಾದಮೇಲೆ 1 ಸ್ಪೂನಷ್ಟು ಅಥವಾ ಒಂದು ಅರ್ಧ ಸ್ಪೂನಷ್ಟು ತುಪ್ಪನಾದರೂ ಹಾಕ್ಕೋಬೇಕಾಗತ್ತೆ. ಎಲ್ಲ ಕಡೆ ಚೆನ್ನಾಗಿ ಅದನ್ನು ಹರಡ್ಕೊಂಡು ಒಣ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಈ ಥರ ಒಂದು ನೆರಿಗೆ ಥರ ಮಾಡ್ಕೋಬೇಕು. ಹೀಗೆ ಮಾಡಿಕೊಂಡು ಅದನ್ನು ಸುರುಳಿ ಸುತ್ಕೋಬೇಕು. ಪ್ರತಿ ಬಾರಿ ಈ ಥರ ಮಾಡಿದಾಗ ನಿಮ್ಮ ಚಪಾತಿ ತುಂಬ ಮೃದುವಾಗಿರುತ್ತೆ. ಎಷ್ಟೊತ್ತಿಟ್ಟರೂ ತುಂಬ ಮೃದುವಾಗಿರುತ್ತೆ. ಅದರ ಜೊತೆಗೆ ಪದರವಾಗಿ ಬಂದಿರುತ್ತೆ. ಈಗ ಇದನ್ನು ಹಗುರವಾಗಿ ಲಟ್ಟಿಸ್ಕೊಳ್ಳೋಣ. ತುಂಬ ಒತ್ತಿ ಲಟ್ಟಿಸ್ಕೊಳ್ಳೋದು ಬೇಡ, ಯಾಕೆ ಅಂತಂದರೆ ಪದರ ಎಲ್ಲ ತುಂಬ ಅಂಟ್ಕೊಂಬಿಡುತ್ತೆ. ಈಗ ತವಾ ಕಾಯಕ್ಕೆ ಇಟ್ಟಿದ್ದು ನಾವು ಚಪಾತಿನ ಮಾಡ್ಕೊಳ್ಳೋಣ. ಈಗ ಒಂದು ಬದಿಯಲ್ಲಿ ಆಗಿದೆ ಅಂತಾದರೆ ತಿರುಗಿಸಿ ಹಾಕ್ಕೊಂಡು ಎಣ್ಣೆ, ತುಪ್ಪ ನಿಮಗೆ ಯಾವ್ದು ಬೇಕೋ ಅದನ್ನು ಹಾಕ್ಕೊಂಡು ಬೇಯಿಸ್ಕೋಬೋದು. ಎಲ್ಲ ಕಡೆ ಚೆನ್ನಾಗಿ ಗರಿಗರಿಯಾಗಿ ಬೆಂದಿದೆ ಅಂತಾದರೆ, ಸ್ವಲ್ಪ ಕಲರ್ ಬಂದಿದೆ ಅಂತಾದರೆ ತೆಕ್ಕೊಂಬಿಡೋಣ. ನೋಡಿದ್ರಲ್ಲ, ತುಂಬ ರುಚಿಯಾಗಿರುತ್ತೆ. ಲಂಚ್ ಬಾಕ್ಸ್ಗೆ ಹೇಳಿ ಮಾಡಿಸಿರೋ ಅಂಥ ಒಂದು ರೆಸಿಪಿ ಒಂದು ಸಲ ಮಾಡಿ ನೋಡಿ. ಬಿಸಿಯಾಗಿ ಸರ್ವ್ ಮಾಡಿದಾಗಲೂ ತುಂಬ ಚೆನ್ನಾಗಿರುತ್ತೆ. ರಾತ್ರಿ ಊಟಕ್ಕೂ ತುಂಬ ಚೆನ್ನಾಗಿರುತ್ತೆ ಈ ಒಂದು ಸೈಡ್ ಡಿಶ್ಶು. ಅದ್ರ ಜೊತೆಗೆ ನಿಮಗೆ ಬೇಕಾದ ಹಾಗೆ ಒಂದು ಸಲಾಡ್ನ ಸರ್ವ್ ಮಾಡಿದಾಗ ನೀವು ರೆಸ್ಟೋರೆಂಟ್ನಲ್ಲಿ ತಿಂತೀರಲ್ಲ, ಮೆಂತ್ಯ ಸೊಪ್ಪು ಮತ್ತು ಬಟಾಣಿ ಒಂದು ಸೈಡ್ ಡಿಶ್ಶು ಅದೇ ರೀತಿಯಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.